ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುವಲ್ಲಿ ಆಗುವಂಥ ಸಾಧಾರಣವಾದಂಥ ಮಿಸ್ಟೇಕ್ಸ್ಗಳೇನು ಅಂತಂದ್ಬಿಟ್ಟು ಇದರಲ್ಲಿ ನಾನು ಕೂಡ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದೀನಿ. ಏನು ಅಂತಂದಾಗ ಈಗ 10 ವರ್ಷದಿಂದಲೇ ನಾನು ವಾಸ್ತು ಫಾಲೋ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ 33 ವರ್ಷ ಆಯಿತು ನಾನು ಈ ಆರ್ಕಿಟೆಕ್ಚರ್ ಫೀಲ್ಡ್ ಬಂದು. ಅವಾಗ ಏನಾಗೋದು ಅಂತಂದರೆ 93-94 ಏನಾಗೋದಂದರೆ ಆಂಧ್ರದಿಂದ ಸಾಕಷ್ಟು ಜನ ವಾಸ್ತು ಕನ್ಸಲ್ಟೆಂಟ್ಗಳು ಬರೋರು. ಅವಾಗ ನಮಗೇನು ವಾಸ್ತು ಬಗ್ಗೆ ಏನು ಜ್ಞಾನ ಇರಲಿಲ್ಲ. ಅವ್ರು ಬಂದಾಗ ಏನು ಮಾಡೋರು ಅಂತಂತಂದರೆ ಒಂದು ಹೇಳೋರು ಏನಂತಾರೆ, ಈಶಾನ್ಯಂ ಪೆಂಚೇಯಿ ಅಂತಂದ್ಬಿಟ್ಟು. ಈಶಾನ್ಯಂ ಪೆಂಚೇಯಿ ಅಂದರೆ ಈಶಾನ್ಯವನ್ನು ಬೆಳೆಸ್ಬಿಡು ಅಂತ ಹೇಳೋರು. ಸೊ ನಾವೇನು ಮಾಡಿದ್ವಿ, ಈಶಾನ್ಯ ಬೆಳೆಸೋದು ಹೆಂಗೆ ಸಾರ್ ಅಂತಂದಾಗ ಅವರೆಲ್ಲ ಏನು ಹೇಳ್ಬಿಡೋರು ಅಂತಂದರೆ, ನಮಗೆಲ್ಲ ಇದು ಸೈಟು ಅಂತ ಅನ್ಕೊಳ್ಳಿ. ಓಕೆ, ಸೈಟು ಅಂತಂದಮೇಲೆ ಸುತ್ತಲೂ 2 ಅಡಿನೋ 3 ಅಡಿನೋ ಏನೋ ಒಂದು ಜಾಗ ಬಿಟ್ಟು ಬಿಲ್ಡಿಂಗನ್ನು ಕಟ್ತೀವಿ. ಬಿಲ್ಡಿಂಗ್ ಕಟ್ಟಿದಾಗ ಏನಾಗಬೇಕು, ಇದು ಹೀಗಿರಬೇಕು. ಆ್ಯಕ್ಚುಲಿ ಆರ್ಕಿಟೆಕ್ಚರು ನಿಜವಾದ ವಾಸ್ತು ಹೇಳೋದು ಎಲ್ಲನೂ ಕೂಡ 90 ಡಿಗ್ರಿಗೆ ಇರಬೇಕು ಅಂತ ಹೇಳುತ್ತೆ. ಓಕೆ, 90 ಡಿಗ್ರಿಗೆ ಇರಬೇಕು ಗೋಡೆಗಳು ಅಂತ ಹೇಳುತ್ತೆ. ಆದರೆ ನಮಗೆ ಇವರು ಬಂದವರು ಏನು ಹೇಳ್ಬಿಡೋರು ಅಂದರೆ, ಇದು ಈಶಾನ್ಯ ಅಲ್ವಾ, ಈಶಾನ್ಯನ ಬೆಳೆಸು ಅಂತ ಅನ್ನೋರು. ಈಶಾನ್ಯನ ಬೆಳೆಸಬೇಕು ಅಂತಾರೆ ಏನು ಮಾಡಬೇಕಾಗತ್ತೆ, ನಾವು ಏನು ಮಾಡಬೇಕು ಸರ್, ಹೆಂಗೆ ಬೆಳೆಸೋದು ಅಂತಂದರೆ, ಈ ಈಶಾನ್ಯ ಹಿಂಗಿದೆಯಲ್ಲ, ಅವ್ರು ಏನು ಹೇಳ್ಬಿಡೋರು ಅಂದರೆ, ಇಲ್ಲಿಂದ ಒಂದು 3 ಇಂಚು ಇಲ್ಲಿ ಹಂಗೆ ಇರಲಿ, ಇಲ್ಲೊಂದು 3 ಇಂಚು ಇಲ್ಲೊಂದು 3 ಇಂಚು ಹಿಂಗೆ ತೊಗೊಂಡ್ಬಿಡು ಅಂತ ಹೇಳೋರು. ಹಿಂಗೆ ಮಾಡೋದ್ರೆ ಈಶಾನ್ಯ ಬೆಳೆದೋಗ್ಬಿಡುತ್ತೆ ಅಂತ ಹೇಳೋರು. ಅವಾಗ ಏನಾಗೋದಂದರೆ, ಹಿಂಗೆ ಬಂದಿದ್ದು ಹಿಂಗೆ ಒಟ್ಟಾಗೋದು, ಇದು ಬಂದು ಹೀಗೆ ಬಂದಿದ್ದು ಹಿಂಗೆ ಒಟ್ಟಾಗೋದು, ಈ ರೀತಿ ಬೆಳೆಯೋದು. ನಾವು ಸಾಕಷ್ಟು ಅಂದರೆ ಹೇಳ್ಬೇಕಂದ್ರೆ 100 ಮನೆಗಳಾಗಿ ಮಾಡಿಸ್ಬಿಡ್ತೀವಿ. ಈಶಾನ್ಯ ಬೆಳೆಸ್ಬೇಕಂತ ಹಿಂಗೆ ಬೆಳೆಸಿ ಅಂತ. ಯಾವಾಗ ನಾನು ಶಾಸ್ತ್ರೋಕ್ತವಾಗಿ ಎಲ್ಲವನ್ನ ಸರಿಯಾಗಿ ತಿಳ್ಕೊಳ್ತಾ ಹೋದ ಆವಾಗ ಗೊತ್ತಾಯಿತು, ಈ ರೀತಿ ಈಶಾನ್ಯವನ್ನು ಇವತ್ತು ಬೆಳೆಸಬಾರದು ಅಂತ. 2 ಇಂಚು 3 ಇಂಚು 6 ಇಂಚು ಕೆಲವೊಬ್ಬರಂತೂ ಓನರ್ಗಳು, ಸಾರ್ ಏನು ಸರ್ ಹಿಂಗಿದೆಯಲ್ಲ, ಈ ಕಡೆ ಒಂದು 6 ಇಂಚು ಈ ಕಡೆ ಒಂದು 6 ಇಂಚು ಈ ಕಡೆ 6 ಇಂಚು ಈ ಕಡೆ ಒಂದು 9 ಇಂಚು ಬೆಳೆಸ್ಬಿಡಿ ಸರ್, ಏನಾಗ್ಬಿಡ್ತದೆ ನೋಡೋಣ, ಏನಾಗಲ್ವಲ್ಲ. ನಾವು ಆಯಿತು ಅಂತ ಬಳಿ ಮಾಡ್ತಾ ಇದ್ವಿ. ಅದು ಆ್ಯಕ್ಚುಲಿ ವಾಸ್ತುಶಾಸ್ತ್ರದ ಪ್ರಕಾರ ಆ ರೀತಿ ಮಾಡೋಂಗಿಲ್ಲ, ಆ ರೀತಿ ಎಕ್ಸ್ಟೆನ್ಷನ್ ಮಾಡೋಂಗಿಲ್ಲ. ಹಂಗೆ ಎಕ್ಸ್ಟೆನ್ಷನ್ ಮಾಡಿತು ಅಂತಂದರೆ ತಲೆಯ ಭಾಗ ಏನಿರುತ್ತಲ್ಲ ಅದನ್ನು ಬೆಳೆಸ್ದಂಗೆ ಆಯಿತು. ಯಾವಾಗ ನಮಗೆ ತಲೆ ಸಾಧಾರಣ ಮನುಷ್ಯನಿಗೆ ಯಾವ ರೀತಿ ಇರಬೇಕು ಹಾಗೆ ಇರಬೇಕು. ಯಾವಾಗ ಇದು ಬೆಳೆಯುತ್ತೆ ಅಂತಂದರೆ ಸ್ವೆಲ್ಲಿಂಗ್ ಆಗುತ್ತೆ ಅಂತಂದರೆ ಏನಾಗುತ್ತೆ ಅಂತಂದರೆ, ನಮಗೆ ಬ್ರೈನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನೀರು ತುಂಬಿಕೊಂಡು ಅದು ಇದು ತುಂಬಿಕೊಂಡು ಆದಾಗ, ಲಿಕ್ವಿಡ್ ತುಂಬಿಕೊಂಡಾಗ ಬೆಳೆದು ಬಿಡುತ್ತದೆ. ಬೆಳೆದಾಗ ಆರೋಗ್ಯಪೂರ್ಣವಾಗಿರ್ತೀವ, ಇರಲ್ಲ. ಸೊ ಇದನ್ನು ನಾನು ಸರಿಯಾಗಿ ವಾಸ್ತುಶಾಸ್ತ್ರವನ್ನು ಸರಿಯಾಗಿ ತಿಳ್ಕೊಳ್ತಾ ಗೊತ್ತಾಗಿದೆ ಏನಂತಂದರೆ, ಆ ರೀತಿ ಯಾವತ್ತೂ ಬೆಳೆಸಬಾರ್ದು ಅಂತ. ಬೆಳೆಸೋದು ಅಂದರೆ ಹೆಂಗೆ ಬೆಳೆಸೋದು ಅಂತಂದರೆ, ಆಮೇಲೆ ಅದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರಿ ಏನು ಅಂತಂದರೆ, ಬೆಳೆಸೋದು ಅಂತಾರೆ ಈಶಾನ್ಯ ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ನಿಮಗೆ ಸೈಟ್ ಸಿಕ್ತು, ಈ ಸೈಟ್ ಕೊಂಡ್ಕೋತಾ ಇದ್ದೀರಾ, ಇಲ್ಲಿರೋ ಸೈಟ್ ಕೊಂಡ್ಕೋತಾ ಇದ್ದೀರಾ, ಇದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುತ್ತದೆ. ಈ ರೀತಿ ಬೆಳೆಸ್ಕೊಳ್ಳಿ ಅಂತ ಹೇಳುತ್ತೆ, ಈ ರೀತಿ ಸೈಟನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುತ್ತೆ ಹೊರತು ಮನೆಯನ್ನು ಬೆಳೆಸ್ಕೋಬೇಡಿ ಅಂತ ಹೇಳುತ್ತದೆ. ಸೊ ಮನೆಗೆ ಏನು ಮಾಡ್ಬಿಡ್ತೀವಿ ನಾವೆಲ್ಲ ಈ ರೀತಿ ಮಾಡ್ಕೊಂಡ್ಬಿಟ್ಟು ತುಂಬ ದೊಡ್ಡ ತಪ್ಪನ್ನು ಮಾಡ್ಕೊಳ್ತಾರೆ. ಯಾಕಂದರೆ ಈಶಾನ್ಯದಲ್ಲಿ ಎಷ್ಟು ಖಾಲಿ ಜಾಗ ಇರುತ್ತೋ ನಮಗೆ ಅಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಬರ್ತಾ ಇರ್ತದೆ. ಅಂದರೆ ಭಗವಂತನ ಕೃಪಾಕಟಾಕ್ಷ, ಇದರಿಂದ ಶಕ್ತಿ ಚೈತನ್ಯಗಳು ನಮ್ಗೆ ಜಾಸ್ತಿ ಬರ್ತಾ ಇರುತ್ತೆ ಅಂತಂದ್ಬಿಟ್ಟು. ಓಕೆ, ಇದು ವಾಸ್ತುವಲ್ಲಿ ಆಗ್ತಾರಂಥ ಮಿಸ್ಟೇಕ್ಸ್ ಅದು. ಓಕೆ, ನೆಕ್ಸ್ಟ್ ಒಬ್ಬರು ಪ್ರಶ್ನೆ ಏನು ಕೇಳಿದ್ರೆ, ಗುರುಗಳ ಪಿಲ್ಲರ್ಸ್ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಲಿ ಈಗ ರೀಸೆಂಟ್ಲಿ ಒಬ್ರು ಬಂದಿದ್ರು, ಅವರು ಕೂಡ ಮಾತಾಡ್ತಾ ಆ ಕ್ಲೈಂಟ್ ಜೊತೆ ಮಾತಾಡ್ತಾ, ಸರ್ ವಾಸ್ತು ಅಂತಂತಂದರೆ ಮನೆ ಮೇಲೆ ಮನೆ ಹಂಗೇ ಇರಬೇಕಲ್ವಾ, ಯಾವುದೇ ಕಾರಣಕ್ಕೂ ರೂಫ್ ಪ್ರೊಜೆಕ್ಷನ್ಸು ಬರಬಾರ್ದು ಮತ್ತು ಬಿಲ್ಡಿಂಗು ಕೂಡ ಎಕ್ಸ್ಟೆನ್ಷನ್ ಮಾಡಬಾರ್ದು ಎಲ್ಲ ಇದೆ ಅಲ್ವಾ ಅಂತ ಹೇಳಿದ್ರು. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನೋಡಿ ಆಗಿನ ಕಾಲದಲ್ಲೆಲ್ಲ ಈ ಥರ ಪಿಲ್ಲರ್ ಸಿಸ್ಟಮ್ಗಳಲ್ಲಿ ಹೋಗ್ತಾ ಇಲ್ಲ. ಇನ್ನೊಂದು ಕ್ಯಾಂಟಿಲಿವರ್ ಆ ಸಿಸ್ಟಮ್ಸ್ ಎಲ್ಲ ಏನಿತ್ತಲ್ಲ ಅದೆಲ್ಲ ಅಷ್ಟೊಂದು ಯಾವಾಗಲೂ ಆಗಿರಲಿಲ್ಲ, ಅಂದರೆ ಅಷ್ಟೊಂದು ಉನ್ನತ ಮಟ್ಟಕ್ಕೆ ಅದು ಬೆಳೆದಿರಲಿಲ್ಲ. ಹಾಗಾಗಿ ಏನು ಮಾಡೋರು, ಎಕ್ಸ್ಟೆನ್ಷನ್ಸ್ ಎಲ್ಲ ತೊಗೊಂಡು ಮಾಡೋದನ್ನೆಲ್ಲ ಮಾಡ್ತಾ ಇರಲಿಲ್ಲ. ಹಾಗಾಗಿ ಗೋಡೆ ಮೇಲೆ ಗೋಡೆನೇ ಕಟ್ಕೊಂಡು ಹೋಗೋರು. 3 ಅಂತಸ್ತು 4 ಅಂತಸ್ತು ಮ್ಯಾಕ್ಸಿಮಮ್ ಅಷ್ಟೇ ನೋಡ್ತಾ ಇದ್ವಿ. 4 ಅಂತಸ್ತು 5 ಅಂತಸ್ತು ನೋಡ್ತಾ ಇದ್ವಿ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನೋಡೋಕ್ಕಾಗ್ತಾಯಿಲ್ಲ. ಬಟ್ ಇವತ್ತು ಕಾಲಮ್ ಸಿಸ್ಟಮ್ ಬಂದಿರೋದ್ರಿಂದ ಕಾಲಮ್ ಹಾಕ್ಕೊಂಡು ಹೊಡೋಗ್ತಾರೆ, 100 ಫ್ಲೋರ್ಸ್ಗಳು ಹೊಡೋಗ್ತಾರೆ ಅಂತ. ಈಗ ಯಾರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ಕಾಲಮ್ಸ್ಗಳು ಬೇಕು, ಕಾಲಮ್ಸ್ಗಳು ಎಷ್ಟಿರಬೇಕು ಅಂತ ಕೇಳ್ತಾ ಇರ್ತಾರೆ. ನೋಡಿ, ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ವಾಸ್ತುನಲ್ಲಿ ನಮಗೆ ವಿಸಿಬಲ್ ನಮ್ಮ ಕಣ್ಣುಗಳಿಗೆ ಕಾಣಿಸೋವಂಥದ್ದು, ನನ್ನ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ, ಆ ಕಣ್ಣುಗಳಿಗೆ ಕಾಣಿಸುವಂಥದ್ದು ಸಮ ಸಂಖ್ಯೆಯಲ್ಲಿರಬೇಕು ಅಂತ ಹೇಳ್ತಾರೆ. ಬೆಸ ಸಂಖ್ಯೆಗಿನ್ನ ಸಮ ಸಂಖ್ಯೆ ಯಾವಾಗಲೂ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಇದೇ ಒಂದು ಮನೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನಾಗಿದೆ ಅಂದರೆ, ಇದಿಷ್ಟು ಮನೆ ಆಗಿರುತ್ತೆ, ಇದಿಷ್ಟು ರೂಫ್ ಪ್ರೊಜೆಕ್ಷನ್ ಹಿಂಗೆ ತೊಗೊಂಬಂದಿರ್ತೀನಿ. ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ರೂಫ್ ಪ್ರೊಜೆಕ್ಷನ್ ಹಿಂಗೆ ತಂದಿರ್ತೀವಿ.
ಒಂದು ಕ್ಯಾಂಟಿಲಿವರ್ ಕೂಡಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಕಾಲಮ್ ಹಾಕ್ಕೊಳ್ತೀರಾ ಅಂತಂದಾದ್ರೆ ಈ ಕಡೆಗೆ ಬಂದರೂ 2 ಕಾಣಿಸ್ಬೇಕು ನನಗೆ, ಇಲ್ಲಿಗೆ ಬಂದರೂ 2 ಕಾಣಿಸ್ಬೇಕು ಕಾಲಮ್ ನನಗೆ, 1 2 1 2 ಸಮ ಕಾಣಿಸ್ತಾ ಇರಬೇಕು ನನಗೆ. ಓಕೆ, ಆ ಥರ ಮಾಡ್ಕೋಬೋದು. ಇಲ್ಲ ಬಿಡಿ, ಇದೆಲ್ಲ ತುಂಬ ಟೆಕ್ನಿಕಲ್ ಪಾಯಿಂಟ್ಸು. ರೈಟ್, ಈ ಥರ ಬಂದಾಗ ನನಗೆ ಅದು ಏನು ಕಾಲಮ್ಸ್ಗಳು ಅಂತ ಕಾಣಿಸ್ತಾ ಇರುತ್ತಲ್ಲ ಅದು ಸಮ ಕಾಣಿಸ್ತಾ ಇರಬೇಕು. ಬಿಲ್ಡಿಂಗ್ ಒಳಗಡೆ ಎಷ್ಟು ಬೇಕಾದ್ರೂ ಇರ್ಬೋದು, ಏನು ತೊಂದರೆ ಇಲ್ಲ, ಅದು ಬೆಸಾಗಿರ್ಬೋದು, ತೊಂದರೆ ಏನಿಲ್ಲ. ಓಕೆ, 9 11 15 17 ಈ ಥರದ್ದು ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಮನೆ ಒಳಗಡೆ ಬಂದ್ರಿ ಅಂದ್ಕೊಳ್ಳಿ, ಮನೆ ಒಳಗಡೆ ಬಂದಾಗಲೂ ಎಲ್ಲೋ ಒಂದು ಹಿಂಗೆ ಒಂಟಿ ಪಿಲ್ಲರ್ ಹಿಂಗೆ ಕಾಣಿಸ್ತಾ ಇರುತ್ತಂತಂದರೆ ಇಟ್ಸ್ ನಾಟ್ ಅಗೇನ್ ಗುಡ್. ಅದಕ್ಕೆ ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ಆರ್ಕಿಟೆಕ್ಚರಲ್ಲಿ ಇಂಟೀರಿಯರಲ್ಲಿ ನೋಡಿಕೊಂಡು ಅದಕ್ಕೆ ಇನ್ನೊಂದು ಕಾಲಮನ್ನು ಸೃಷ್ಟಿ ಮಾಡಿ ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಅದಕ್ಕೊಂದು ಪರ್ಪಸ್ ಕೊಟ್ಟು ತೊಗೊಂಡು ಹೋಗೋದು. ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ಒಂಟಿ ಪಿಲ್ಲರು ಕಾಣಿಸೋದು ಶ್ರೇಯಸ್ಸಲ್ಲ ಅಂತ ತಬಿಟ್ಟು ವಾಸ್ತು ಹೇಳುತ್ತೆ. ಹಾಗೆ ನೋಡಿದಾಗಲೂ ಕೂಡ ನಮಗೇನಾಗುತ್ತದೆ, ಒಂಟಿ ಇರೋದಕ್ಕಿಂತ ಜಂಟಿ ಇತ್ತು ಅಂತಾರೆ ಅದಕ್ಕೆ ಸಪೋರ್ಟ್ ಚೆನ್ನಾಗಿರುತ್ತೆ, ಬಲ ಚೆನ್ನಾಗಿರುತ್ತೆ ಅನ್ನೋಂಥ ಭಾವನೆ ಇರುತ್ತೆ. ಓಕೆ, ಟೆಕ್ನಿಕಲಿ ಸ್ಟ್ರಕ್ಚರಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಳ್ಳೇಬೇಕಾಗುತ್ತೆ, ಅದನ್ನು ಮಾಡ್ಕೊಳ್ಳೋಣ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಸಕಲೇಶ್ವರವನ್ನೇ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾನೆ. ನಮಸ್ತೆ, ಜೈ ಹಿಂದ್.